ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಈ ವೈಟ್ ಬ್ಲೌಸ್ ಅಳತೆಗೆ ವಿತೌಟ್ ಲೈನಿಂಗು ಸಾದಾ ಬ್ಲೌಸ್ ಅಂತೀವಲ್ವ, ಆ ರೀತಿ ಬ್ಲೌಸ್ಗಳನ್ನು ಕಟ್ ಮಾಡ್ತಿದ್ದೀನಿ. ಎರಡು ಬ್ಲೌಸ್ ಪೀಸನ್ನು ಒಂದೇ ಅಳತೆಗೆ ಕಟ್ ಮಾಡಬೇಕಾಗಿರೋದ್ರಿಂದ ಎರಡು ಬ್ಲೌಸ್ ಪೀಸ್ನು ಒಟ್ಟಿಗೆ ಹಾಕಿ ನಾನು ಕಟ್ ಮಾಡ್ತಿದ್ದೀನಿ. ಫಸ್ಟು ಕ್ಲಾತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಇವ್ರದ್ದು ಅಳತೆ ಬ್ಲೌಸ್ ಬಂದು ದೊಡ್ಡ ಸೈಜ್ ಅಳತೆ ಇದೆ. ದೊಡ್ಡ ಸೈಜ್ ಅಳತೆಗೆ ಎಷ್ಟು ಕ್ಲಾತ್ ಇರಬೇಕು ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಇವರ ಅಳತೆಗೆ 1/4 ಮೀಟ್ರು ಅಥವಾ 1.5 ಮೀಟ್ರು ಬ್ಲೌಸ್ ಪೀಸ್ ಇರಬೇಕಾಗುತ್ತೆ. 1/4 ಇದ್ರೂ ಅಡ್ಜಸ್ಟ್ ಮಾಡ್ಬೋದು. ಫಸ್ಟು ಚೆಕ್ ಮಾಡ್ತಿದ್ದೀನಿ ಎಷ್ಟಿದೆ ಅಂತೇಳ್ಬಿಟ್ಟು. ಕ್ಲಾತ್ ಅವ್ರು ತೊಗೊಂಡು ಬಂದು 1 ಮೀಟ್ರ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಚೆಕ್ ಮಾಡ್ತಿದ್ದೀನಿ ಎಷ್ಟಿದೆ ಅಂದ್ಬಿಟ್ಟು. 1.5 ಮೀಟ್ರ್ ತನಕ ಬರ್ತಿದೆ. ಆಗುತ್ತೆ. 1.5 ಮೀಟ್ರ್ ಇದ್ದರೆ ಇವ್ರಿಗೆ ಆರಾಮಾಗಿ ಸ್ಟಿಚ್ಚನ್ನು ಮಾಡ್ಬೋದು. ಎರಡು ಬ್ಲೌಸ್ ಪೀಸು ಒಂದೇ ಅಳತೆಗೆ ಕಟ್ ಮಾಡಬೇಕಾಗಿರೋದ್ರಿಂದ ನೋಡಿ, ಎರಡೂ ಒಂದೇ ಸಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಕಟ್ ಮಾಡ್ತಿದ್ದೀನಿ. ಫಸ್ಟು ಫೋಲ್ಡಿಂಗ್ ನಮ್ಮ ಕಡೆಗೆ ಇಟ್ಕೊಂಡು ಓಪನ್ ನಮಗೆ ಆಪೋಸಿಟ್ ಇಟ್ಕೊಂಡು ಡಬಲ್ ಫೋಲ್ಡಿಂಗಲ್ಲಿ ಕ್ಲಾತನ್ನು ಹಾಕ್ಕೊಳ್ತಿದ್ದೀನಿ. ಎರಡು ಬ್ಲೌಸ್ ಪೀಸೂ ಈಕ್ವಲ್ ಆಗಿರೋ ರೀತಿ ಹಾಕ್ಕೊಳ್ಬೇಕು. 20 ನಿಮಿಷದ ಈ ವಿಡಿಯೋ ಗಮನ ಇಟ್ಟು ನೋಡಿದ್ದಾದರೆ ಸಾದಾ ಬ್ಲೌಸು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ಬರುತ್ತೆ. ನೋಡಿ, ಎರಡು ಬ್ಲೌಸ್ ಪೀಸು ಲೆವೆಲ್ಲಾಗಿ ಇರೋ ರೀತಿ ಹಾಕ್ಕೊಳ್ಬೇಕು ಫಸ್ಟು. ನಂತರ ಬಾಟಮಲ್ಲಿ ಎರಡು ಬ್ಲೌಸ್ ಪೀಸೂ ಈವನ್ ಆಗಿರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಎರಡು ಬ್ಲೌಸ್ ಪೀಸು ಒಂದೇ ಅಳತೆಗೆ ಕಟ್ ಮಾಡಬೇಕಾದ್ರೆ ಈ ರೀತಿ ಮಾಡಿದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಲೆವೆಲ್ಲಾಗಿ ಲೈನನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಅದನ್ನ ಕಟ್ ಮಾಡ್ಕೊಂಬಿಡೋಣ ಲೈನ್ ಕರೆಕ್ಟಾಗಿ. ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಫೋಲ್ಡಿಂಗ್ ಮಾಡ್ತೀವಲ್ವ, ಇದು ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಬ್ಯಾಕಲ್ಲಿ ಬಾಟಮಲ್ಲಿ ಫೋಲ್ಡ್ ಮಾಡ್ತೀವಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಲೆಂತ್ನ ಇಲ್ಲಿಂದ ಮೇಲಕ್ಕೆ ತೊಗೊಳ್ಬೋದು. 1.5 ಇಂಚು ಬಂದಿದೆ ನನಗೆ ಮೆಜರ್ಮೆಂಟು. ಈ ಕಡೆಗೂ 1.5 ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮಾರ್ಕನ್ನು ಹಾಕ್ಕೊಂಡು ಫೋಲ್ಡಿಂಗ್ ಎಷ್ಟು ಅಗಲ ನಾವು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು 2 ಇಂಚು ಮಾಡ್ತಾರೆ. ನಾನು 1.5 ಇಂಚ್ಗೆ ಒಂದು ಲೈನನ್ನು ಹಾಕ್ತಿದ್ದೀನಿ ನೋಡಿ. ಈ ಲೈನಿಂದ ಮೇಲಕ್ಕೆ ಇನ್ನು ಲೆಂತ್ ಎಲ್ಲ ಅಳತೆ ತೊಗೊಳ್ಬೇಕಾಗುತ್ತೆ. ಲೈನಿಂಗ್ ಬ್ಲೌಸ್ಗಾದರೆ ಬೇರೆ ರೀತಿ ಬಾಟಮಲ್ಲಿ ತೊಗೊಳ್ಳೋದು. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಈ ರೀತಿ ತೊಗೊಳ್ತಿದ್ದೀನಿ. ಈಗ ನೋಡಿ, ಬ್ಯಾಕ್ ಪಾರ್ಟ್ನ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಹತ್ರಕ್ಕೆ 1 ಮಾರ್ಕು, ಡಾಟ್ಸ್ಗೋಸ್ಕರ ಅರ್ಧ ಇಂಚ್ಗೆ 1 ಮಾರ್ಕು, ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ಗೆ 1 ಮಾರ್ಕನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟು ಆರ್ಮ್ ಡೌನು ಎಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ. ಸ್ಲೀವ್ ಸ್ಟಿಚ್ ಇರುತ್ತಲ್ವ, ಅಲ್ಲಿ ಕರೆಕ್ಟಾಗಿ 1 ಮಾರ್ಕನ್ನು ಮಾಡಬೇಕು. ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಇನ್ನೊಂದು ಸಲ ಚೆಕ್ ಮಾಡ್ತಿದ್ದೀನಿ ನೋಡಿ, ಫೋಲ್ಡಿಂಗು ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಕರೆಕ್ಟಾಗಿ ನನಗೆ ಲೈನಿಗೆ ಬರುತ್ತೆ ಫೋಲ್ಡ್ ಮಾಡಿದ್ರೆ. ಈಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ನೆಕ್ಸ್ಟು ಬ್ಯಾಕ್ ಲೆಂತನ್ನು ತಗೊಳ್ಳೋಣ. ಇವರು ಅಳತೆಗೆ ತಂದು ಕೊಟ್ಟಿರೋ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ. ಅದು ಕರೆಕ್ಟಾಗಿದೆ ಅಂತೇಳಿದ್ದಾರೆ, ಅದನ್ನೇ ಫಾಲೋ ಮಾಡಿ ಅಂತೇಳಿದ್ದಾರೆ. ಹಾಗಾಗಿ ಅದ್ರ ಕರೆಕ್ಟಾಗಿ ಲೆಂತು ಅದರಲ್ಲಿ 16.5 ಇದೆ. 16.5ಗೆ 1 ಮಾರ್ಕು ಮತ್ತು ಅರ್ಧ ಇಂಚು ಮೇಲೆ ಕಚ್ಚಾಗೋಸ್ಕರ 1 ಮಾರ್ಕನ್ನು ಮಾಡಿದ್ದೀನಿ. ಈಗ ಇಲ್ಲಿ ಶೋಲ್ಡರ್ ತೊಗೊಳ್ಬೇಕು, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಳೋಣ ಸ್ಟ್ರೈಟಾಗಿ. ಇವ್ರದ್ದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ನೆಕ್ ವಿಡ್ತು 3 ಇಂಚಸ್ ತೊಗೊಳ್ತಿದ್ದೀನಿ. ಹಾಗೆಯೇ ರೆಡಿ ಶೋಲ್ಡರ್ 3.5 ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಟೋಟಲಾಗಿ 7 ಇಂಚ್ಗೆ ಶೋಲ್ಡರ್ ಬಂದಿದೆ. ಕೆಳಗಡೆ 7.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. 7.5 ಇಂಚ್ಗೆ ಮಾರ್ಕ್ ಮಾಡಿದಾದಮೇಲೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋಣ 7 ಇಂಚು ಶೋಲ್ಡರ್ ಹತ್ರ ಮತ್ತು ಕೆಳಗಡೆ 7.5ಗೆ. ಇಲ್ಲಿ ಚೆಸ್ಟು 12.5 ಇದೆ ಇವ್ರ ಅಳತೆ ಬ್ಲೌಸಲ್ಲಿ. 12.5ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಆರ್ಮ್ ಶೇಪ್ ಹತ್ರ ಕರ್ವ್ ಇದೆಯಲ್ಲ, ಆ ಕರ್ವಿಂದ 1/4 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಬಿಟ್ಟು ಆರ್ಮ್ ರೌಂಡಿಂಗ್ ಕೊಡ್ತಾಯಿದ್ದೀನಿ. ಆರ್ಮ್ ರೌಂಡು ಕೊಟ್ಟಿದ್ದಾದಮೇಲೆ ಒಂದು ಸಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು.
ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿ ಕರೆಕ್ಟಾಗಿ ಶೋಲ್ಡರ್ ಹತ್ರದಿಂದ ಟೈಟಾಗಿ ಎಳೆದಿಟ್ಕೊಂಡು ಮೇಲೆ ಅರ್ಧ ಇಂಚ್ ಕಚ್ಚಾಗೆ ಕ್ಲಾತ್ ಬಿಟ್ಟು ನಾವು ಮಾರ್ಕ್ ಮಾಡಿದ್ದೀವಲ್ಲ ರೌಂಡ್ ನೆಕ್ಕು ಅದ್ರ ಪಕ್ಕದಲ್ಲೇ ಇಟ್ಕೊಂಡು ಬಂದರೆ ಗೊತ್ತಾಗುತ್ತೆ ಕರೆಕ್ಟಾಗಿದೆ ಇದು ಬ್ಲೌಸು. ಕರೆಕ್ಟಾಗಿದೆ ಅಂತ ಗೊತ್ತಾದ ಮೇಲೇ ಇದು ಲೈನನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ರೆಡಿಗೆ ಒಂದು ಲೈನು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡ್ತೀವಲ್ವ ಅದಕ್ಕೆ ಒಂದು ಲೈನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಇದಿಷ್ಟು ಆದಮೇಲೆ ನೆಕ್ ಡೀಪನ್ನು ತಗೊಳ್ಳೋಣ. ಬ್ಯಾಕ್ ಸೈಡು ಇವರು ಬ್ಯಾಕಲ್ಲಿ ತುಂಬ ಡೀಪ್ ಇಡಲ್ಲ, 4.25 ಇಂಚ್ ಅಷ್ಟೇ ಡೀಪ್ ಇದೆ ಇವ್ರ ಅಳತೆ ಬ್ಲೌಸಲ್ಲಿ. ನಾನು ಅಷ್ಟಕ್ಕೇ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿಬಿಟ್ಟು ನೋಡಿ ಬ್ಯಾಕ್ ಡಾಟ್ಸ್ಗೋಸ್ಕರ ಒಂದು ಮಾರ್ಕನ್ನು ಮಾಡಿದ್ದೀನಿ. ಇದಿಷ್ಟು ಬ್ಯಾಕ್ ಮಾರ್ಕಿಂಗು. ಇವ್ರದ್ದು ಬ್ಯಾಕ್ ನೆಕ್ಕು ತುಂಬ ಡೀಪ್ ಕಡಿಮೆ ಇರೋದ್ರಿಂದ 4.25 ಇಂಚ್ ಅಷ್ಟೇ ಇವ್ರಿಗೆ ಡೀಪ್. ಇವ್ರು ಜಾಸ್ತಿ ಇದು ಡೀಪ್ ಹಾಕೋದಿಲ್ಲ, ಅದಕ್ಕೋಸ್ಕರ 4.25 ಇಂಚ್ಗೆ ಮಾರ್ಕ್ ಮಾಡಿ ರೌಂಡಾಗಿ ಶೇಪ್ ಕೊಟ್ಟು ಈಗ ಕಟ್ ಮಾಡ್ತಾಯಿದ್ದೀನಿ. ನಾವು ಮಾಡ್ಕೊಂಡಿದ್ದೀವಲ್ವ ಅದ್ರ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ ಬ್ಲೌಸ್ಗೆ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ಗೆ ವ್ಯತ್ಯಾಸ ಅಂದರೆ ಬ್ಯಾಕಲ್ಲಿ ಬಾಟಮಲ್ಲಿ ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ಕ್ಲಾತನ್ನು ತಗೊಳ್ತೀವಿ ಅಷ್ಟೇ. ಇನ್ನು ಲೈನಿಂಗ್ ಬ್ಲೌಸ್ಗಾದರೆ ಅರ್ಧ ಇಂಚು ಬಾಟಮಲ್ಲಿ ಫೋಲ್ಡಿಂಗ್ ತೊಗೊಳ್ತೀವಿ, ಇದಕ್ಕಾದ್ರೆ ಜಾಸ್ತಿ ತೊಗೊಳ್ತೀವಿ ಅಷ್ಟೇ ವ್ಯತ್ಯಾಸ. ನೋಡಿ ಇಲ್ಲಿ ಚೆಸ್ಟ್ ಪಾಯಿಂಟ್ಗೆ ಒಂದು ನ್ಯಾಚನ್ನು ಕೊಡಬೇಕು. ಹಾಗೆಯೇ ನೆಕ್ಕೂ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಇವ್ರಿಗೆ ರೌಂಡ್ ನೆಕ್ ಅಷ್ಟೇ, ತುಂಬ ಬ್ರಾಡು ಏನು ಹಾಕೋದಿಲ್ಲ ಇವರು, ಅದಕ್ಕೆ ಚಿಕ್ಕದಾಗೇ ನಾನು ಕಟ್ ಮಾಡ್ತಿದ್ದೀನಿ. ಇವ್ರಿಗೆ ತುಂಬ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇಷ್ಟೇ ಬ್ಯಾಕ್ ಡೀಪು ಇವ್ರು ಇಟ್ಕೊಳ್ಳೋದು. ಬ್ಯಾಕು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ನೋಡಿ ಓಪನ್ ಸೈಡು ನನ್ನ ಕಡೆಗೆ ಟರ್ನ್ ಮಾಡಿಕೊಂಡು ಕ್ಲಾತನ್ನು ನನ್ನ ಕಡೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಲ್ವ, ಈ ಬ್ಯಾಕ್ ಪಾರ್ಟ್ನ ಇಟ್ಬಿಟ್ಟು ಫ್ರಂಟ್ ಎಲ್ಲಿಗೆ ಬೇಕು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಮಗೆ ಎಲ್ಲಿಗೆ ಫ್ರಂಟ್ ಬೇಕು ಅಂತ ಹೇಳ್ಬಿಟ್ಟು ಸ್ಲೀವ್ಸ್ಗೆ ಕ್ಲಾತು ಸಾಕಾಗುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಇವ್ರದ್ದು 1.5 ಮೀಟ್ರ್ ಕ್ಲಾತ್ ಇರೋದ್ರಿಂದ ಸಾಕಾಗುತ್ತೆ. ನೋಡಿ ನಾನು ಬ್ಯಾಕ್ ಪಾರ್ಟು ಎಲ್ಲಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಸುತ್ತಲೂ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಫ್ರಂಟು ಇಲ್ಲಿಗೆ ಬೇಕು, ಅದಕ್ಕೆ ನಾನು ಇಲ್ಲಿಗೆ ಇಟ್ಬಿಟ್ಟು ಕರೆಕ್ಟಾಗಿ ಲೈನನ್ನು ಹಾಕ್ತಾಯಿದ್ದೀನಿ. ಸುತ್ತಲೂ ಒಂದು ಲೈನ್ ಹಾಕ್ಕೊಳ್ಬೇಕು. ಶೋಲ್ಡರ್ ಹತ್ರ ನೆಕ್ ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು ಲೈನನ್ನು ಹಾಕಿದ್ದೀನಿ. ಚೆಸ್ಟ್ ಪಾಯಿಂಟ್ ಹತ್ರ ಒಂದು ಪಾಯಿಂಟನ್ನು ಇಟ್ಕೊಳ್ಬೇಕು ನಾವು, ಚೆಸ್ಟ್ ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಬ್ಯಾಕು ಎಲ್ಲಿಗೆ ಫೋಲ್ಡಿಂಗ್ ನಾನು ಮಾಡಿದ್ನಲ್ಲ ಆ ಫೋಲ್ಡಿಂಗ್ ಹತ್ರ ಕರೆಕ್ಟಾಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬ್ಯಾಕ್ ಲೆಂತ್ ಇಷ್ಟು ಬೇಕಾಗಿದೆ. ಈಗ ಬ್ಯಾಕ್ ಪಾರ್ಟನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಫುಲ್ಲು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 16.5 ಇದೆ. ಮೇಲೆ ಕಚ್ಚಾ ಬಿಟ್ಟು ತೆಗೆದ್ರೆ ಅಳತೆ ಮಾಡಿದ್ರೆ 16.5 ಬರ್ತಾಯಿದೆ, ಕರೆಕ್ಟಾಗಿದೆ. ಅವ್ರಿಗೆ ಬ್ಯಾಕ್ ಪಾರ್ಟ್ ಲೆಂತು 16.5 ಬೇಕು, ಸರಿ ಹೋಗುತ್ತೆ. ಈಗ ನೋಡಿ ಫ್ರಂಟು ಉಕ್ಸ್ ಪಟ್ಟಿ ಕಡೆ ಶೋಲ್ಡರ್ ಹತ್ರ ಅರ್ಧ ಇಂಚು ಕ್ಲಾತನ್ನು ಬಿಟ್ಟು ಫ್ರಂಟು ನೆಕ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಅಳತೆ ಬ್ಲೌಸು ಯಾವ ರೀತಿ ಇದೆಯೋ ಅದೇ ರೀತಿಯೇ ನೀಟಾಗಿ ರೌಂಡಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ರೌಂಡಾಗಿ ಅಡ್ಜಸ್ಟ್ ಮಾಡಿಕೊಂಡು 1/4 ಇಂಚು ಪೈಪಿಂಗ್ ಕೊಡೋದಕ್ಕೆ ಕ್ಲಾತನ್ನು ಬಿಟ್ಟು ಮಾರ್ಕನ್ನು ಮಾಡಬೇಕು. ನೋಡಿ ಫ್ರಂಟ್ ನೆಕ್ಕು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ ಉಕ್ಸ್ ಪಟ್ಟಿ ಲೆಂತ್ ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ಹೇಳ್ಬಿಟ್ಟು. 4.25 ಇಂಚು ರೆಡಿ ಇದೆ. ಮೇಲೆ 1/4 ಇಂಚು ಪೈಪಿಂಗ್ಗೆ ಕ್ಲಾತ್ ಬಿಟ್ಟು ಕೆಳಗಡೆಯಿಂದ ಟೇಪ್ ಇಟ್ಟಿದ್ದೀನಿ ನೋಡಿ. ಪ್ಲಸ್ 4.25ಗೆ 1 ಇಂಚನ್ನು ತೊಗೊಳ್ಬೇಕು ಎಕ್ಸ್ಟ್ರಾ. 5.25 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅಲ್ಲಿ. ನೆಕ್ಸ್ಟು ಡಾಟ್ ಪಾಯಿಂಟು. ಇವ್ರದ್ದು ಡಾಟ್ ಪಾಯಿಂಟು ಅಳತೆ ಬ್ಲೌಸಲ್ಲಿ 12.5 ಇದೆ. 12.5ಗೆ ಒಂದು ಮಾರ್ಕು. ಡಾಟ್ ಲೆಂತು 3.5 ಇದೆ. 3.5ಗೆ ಒಂದು ಮಾರ್ಕು ಪ್ಲಸ್ ಅರ್ಧ ಇಂಚು ಕಚ್ಚಾಗೋಸ್ಕರ ಒಂದು ಮಾರ್ಕು. ಈಗ ನೋಡಿ 1/4 ಇಂಚು ಆ ಕಡೆ 1/4 ಈ ಕಡೆ 1/4ಗೆ ನಾನು ಮಾರ್ಕನ್ನು ಮಾಡಿದ್ದೀನಿ. ಇದು ಮೇಯ್ನ್ ಡಾಟ್ಸ್ಗೋಸ್ಕರ, ಮೇಯ್ನ್ ಡಾಟ್ ಹಾಕ್ತೀವಲ್ವ ಅದಕ್ಕೋಸ್ಕರ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾರ್ಕನ್ನು ಮಾಡಬೇಕು. ನೋಡಿ ಇಷ್ಟು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆದಮೇಲೆ ಫ್ರಂಟು ನಮಗೆ ಫ್ರಂಟ್ ಪಾರ್ಟು ಎಷ್ಟು ಬೇಕು ಅನ್ನೋದು ಉಕ್ಸ್ ಪಟ್ಟಿ ಇದೆಯಲ್ವ ಅಲ್ಲಿಂದ ಉಕ್ಸ್ ಪಟ್ಟಿ ಹತ್ರದಿಂದ ಒಂದು ಅರ್ಧ ಇಂಚು ಕ್ಲಾತ್ ಬಿಟ್ಟು ತೊಗೊಳ್ತಾ ಇದ್ದೀನಿ. ನೋಡಿಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ.
ಬ್ಯಾಕ್ಗಿಂತ ಸ್ವಲ್ಪ ಜಾಸ್ತಿ ಬೇಕು ಫ್ರಂಟ್ಗೆ. ಹಾಗೆಯೇ ಸೈಡಲ್ಲಿ ಎಷ್ಟು ಲೆಂತ್ ಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರನೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಅರ್ಧ ಇಂಚ್ ಮಾರ್ಜಿನು, ಕೆಳಗಡೆ ಅರ್ಧ ಇಂಚ್ ಮಾರ್ಜಿನ್ನ ಬಿಟ್ಟು ಈ ಬ್ಲೌಸಲ್ಲಿ 4th ಡಾಟು ಇದೆ. 4th ಡಾಟ್ಗೋಸ್ಕರ ಒಂದು 1/4 ಇಂಚ್ ಕ್ಲಾತನ್ನು ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಮಾರ್ಕನ್ನು ಮಾಡಿ ಲೈನನ್ನು ಹಾಕ್ಕೊಳ್ಬೇಕು. ಇಷ್ಟು ಮಾರ್ಕಿಂಗ್ ಎಲ್ಲ ಆದಮೇಲೆ ಚೆಸ್ಟು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 12.5 ಇರಬೇಕು. 12.5ಗೆ ಒಂದು ಮಾರ್ಕನ್ನು ಕೊಟ್ಟು ಮತ್ತೆ 2 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಒಳಗಡೆಗೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡು ಲೈನನ್ನು ಹಾಕ್ಕೊಂಡಿದ್ದಾದಮೇಲೆ ಫ್ರಂಟ್ ಆರ್ಮ್ ಶೇಪ್ ತೆಗಿಬೇಕು. ಜಾಸ್ತಿ ಏನು ತೆಗಿತಾ ಇಲ್ಲ ನಾನು, ಒಂದು ಅರ್ಧ ಇಂಚಷ್ಟು ಆರ್ಮ್ ಶೇಪನ್ನು ತೆಗೆದಿದ್ದೀನಿ ಫ್ರಂಟ್ಗೆ. ಹಾಗೆಯೇ ಉಳಿದಂಥ ಡಾಟ್ಸ್ಗಳನ್ನು ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. 4th ಡಾಟು ಎಲ್ಲ ಬ್ಲೌಸ್ಗೂ 4th ಡಾಟು ಇರಲ್ಲ, ಅಳತೆ ಬ್ಲೌಸಲ್ಲಿ ಇದ್ದರೆ ಮಾತ್ರ ಹಾಕ್ತೀನಿ. ನೋಡಿ, ಫ್ರಂಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೂ ಎರಡು ಕಲರ್ ಬ್ಲೌಸ್ ಪೀಸನ್ನು ಹಾಕಿದ್ದೀನಿ. ನನಗೆ 4 ಲೇಯರ್ ಇದೆ. ಈಗ ಕಾಟನ್ ಕ್ಲಾತ್ ಚೆನ್ನಾಗಿದೆ, ಸ್ಮೂತಾಗಿ ಸ್ಟಿಚ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನಾರ್ಮಲ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ತೀನಿ ಈ ಬ್ಲೌಸನ್ನು. ಸ್ಮೂತಾಗಿದೆ ಕ್ಲಾತು, ಹಾಗಾಗಿ ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದು 20 ನಿಮಿಷಕ್ಕೆ ನಿಮಗೆ ವಿಡಿಯೋ ನೋಡಿದ್ರೆ ನೀಟಾಗಿ ಅರ್ಥ ಆಗಿಬಿಡುತ್ತೆ ಬ್ಲೌಸ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು. ಬೈ ಚಾನ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಎಲ್ಲ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು. ಇವ್ರ ಬ್ಲೌಸ್ಗೆ ಫ್ರಂಟ್ ನೆಕ್ ಮಾತ್ರನೇ ಸ್ವಲ್ಪ ಡೀಪ್ ಇರೋದು, ಬ್ಯಾಕ್ ಸೈಡು ಡೀಪ್ ತುಂಬಾ ಕಡಿಮೆ ಇದೆ. ನೋಡಿ, ಫ್ರಂಟ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚನ್ನು ಕೊಡೋಣ. ಇದು ಬಾಟಮಲ್ಲಿ ಇನ್ನೊಂದು ಕಲರು ಬ್ಲೌಸ್ ಪೀಸ್ ಇದೆ. ನ್ಯಾಚ್ ಕೊಟ್ಟಿದ್ರೆ ಕರೆಕ್ಟಾಗಿ ಅದಕ್ಕೆ ಮೇಲೂ ಗೊತ್ತಾಗುತ್ತೆ. ಎಲ್ಲಿ ನ್ಯಾಚ್ ಕೊಟ್ಟಿದ್ದೀವಿ ಅಲ್ಲಿ ಡಾಟ್ಸ್ ಹಿಡಿಯೋವಾಗ ನಮಗೆ ಈಸಿ ಆಗುತ್ತೆ. ನ್ಯಾಚ್ ಫಾಲೋ ಮಾಡಿಕೊಂಡು ಡಾಟ್ಸನ್ನು ಹಿಡಿಬೋದು. ಈಗ ವೀಲ್ ಮಾರ್ಕರಿಂದ ಒಂದು ಸಲ ರಬ್ ಮಾಡಿಬಿಟ್ರೆ ನಮಗೆ ಇದರ ಇಂಪ್ರೆಷನ್ನು ಬ್ಯಾಕ್ ಸೈಡ್ ಬಿದ್ದಿರುತ್ತೆ. ಆಗ ಎಲ್ಲದಕ್ಕೂ ಇದೇ ರೀತಿ ಡಾಟ್ಸನ್ನು ನೀಟಾಗಿ ಮಾರ್ಕ್ ಮಾಡ್ಬೋದು. 4th ಡಾಟು ನಮ್ಗೆ ಆಪ್ಷನ್ನು, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಅಳತೆ ಬ್ಲೌಸಲ್ಲಿ ಕೊಟ್ಟಿದ್ದೀನಿ. ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿರೋ ಬ್ಲೌಸೇ. ನೋಡಿ, ಈಗ ಬ್ಯಾಕ್ ಸೈಡು ಇಂಪ್ರೆಷನ್ ಬಿದ್ದಿದೆ. ಅದು ವೀಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ, ನನಗೆ ಡೈರೆಕ್ಟಾಗಿ ಕಾಣ್ತಿದೆ. ಹಾಗಾಗಿ ಅದ್ರ ಮೇಲೇ ಮಾರ್ಕನ್ನು ಮಾಡ್ತಿದ್ದೀನಿ. ಈ ರೀತಿ ಮಾರ್ಕ್ ಮಾಡೋದ್ರಿಂದ ಡಾಟ್ಸು ನೀಟಾಗಿ ಎರಡಕ್ಕೂ ಈಕ್ವಲಾಗಿ ಬರುತ್ತೆ. ಒಂದೇ ಪ್ಲೇಸಲ್ಲಿ ಡಾಟ್ಸ್ ಬರುತ್ತೆ. ಫ್ರಂಟ್ ಪಾರ್ಟು ಚೆನ್ನಾಗಿರುತ್ತೆ. ಇದು 50 ಸೈಜ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜೇ. ನೋಡಿ, ಡಾಟ್ಸ್ಗೆ ಎರಡು ಕಡೆ ಮಾರ್ಕ್ ಮಾಡಿದ್ದು ಆಯಿತು. ಮತ್ತು ಇದಕ್ಕೂ ಇನ್ನೊಂದು ಪಾರ್ಟ್ ಮೇಲೆ ಮಾರ್ಕನ್ನು ಮಾಡಬೇಕು. ಫೋರ್ತ್ ಡಾಟ್ ಹಾಕಿದ್ರೆ ಡಾಟ್ಸು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡೋದಕ್ಕೋಸ್ಕರ ಕ್ಲಾತನ್ನು ಹಾಕಿದ್ದೀನಿ. ಎಡ್ಜಸ್ಸು ನೀಟಾಗಿ ಈಕ್ವಲಾಗಿ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡ್ಕೊಳ್ಬೇಕು, ಎಡ್ಜಸ್ ಈಕ್ವಲಾಗಿ ಇರಬೇಕು. 2 ಕಲರ್ ಬ್ಲೌಸ್ ಪೀಸನ್ನು ಹಾಕಿದ್ದೀನಿ. ಫೋರ್ ಫೋಲ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ 4 ಫೋಲ್ಡಿಂಗ್ ಹಾಕಿದ್ದೀನಿ. ಕ್ಲಾತು ಜಾಸ್ತಿನೇ ಇದೆ, ಅದರಿಂದ ನಾನು ಉದ್ದುದ್ದನೇ ತಗೊಳ್ತಿದ್ದೀನಿ. ಇನ್ನೊಂದು ಸಲ ನೀಟಾಗಿ ಎಡ್ಜಸ್ ಎಲ್ಲ ನೀಟಾಗಿ ಲೆವೆಲ್ಲಾಗಿ ಟ್ರಿಮ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಸ್ಲೀವ್ಸು ಒಳಗಡೆಗೆ ಫೋಲ್ಡ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಎಷ್ಟು ಕ್ಲಾತ್ ಬಿಡಬೇಕು ಅನ್ನೋದು ಫೋಲ್ಡಿಂಗ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಕ್ಲಾತನ್ನು ಒಳಗಡೆಗೆ ಬಿಡಬೇಕು ನಾವು ಅಂತೇಳ್ಬಿಟ್ಟು. ಈ ಮಾರ್ಕಿಂದ ಮೇಲಕ್ಕೆ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕಿಂದ ಮೇಲೆ ಅರ್ಧ ಇಂಚು ಕಚ್ಚಾಗೂ ಸೇರಿಸಿ ಮಾರ್ಕನ್ನು ಮಾಡ್ಕೊಳ್ಬೇಕು.
ಈಗ ಹಾಗೇ ಸ್ಲೀವ್ಸ್ ವಿಡ್ತೂ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಬೇಕು. 2 ಇಂಚ್ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ನೋಡಿ ಸ್ಲೀವ್ಸು ಶೇಪ್ ಕೊಡೋದಕ್ಕೋಸ್ಕರ ಅಳತೆ ಬ್ಲೌಸನ್ನೇ ಫಾಲೋ ಮಾಡಿ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮೇಲೆ ಅರ್ಧ ಇಂಚು ಕ್ಲಾತು ಸ್ಟಿಚ್ ಅಟ್ಯಾಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡಿದ್ದೀನಿ. ಈಗ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡ್ತೀವಲ್ವ, ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಮಾರ್ಕನ್ನು ಮಾಡಿದ್ದೀನಿ. ಈಗ ನೀಟಾಗಿ ಸ್ಲೀವ್ ಶೇಪನ್ನು ಕೊಡಬೇಕು. ಹಾಗೆಯೇ ಫ್ರಂಟ್ ಶೇಪನ್ನು ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಶೇಪ್ ಕೊಟ್ಟರೆ ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೋಡಿ ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. 2 ಕಲರ್ ಬ್ಲೌಸ್ ಪೀಸ್ದು 2 ಸ್ಲೀವ್ ಇದೆ. 4 ಸ್ಲೀವ್ಸ್ ಇದೆ ಟೋಟಲ್ ಆಗಿ. 8 ಲೇಯರ್ ಆಗಿದೆ. ಸ್ವಲ್ಪ ಮಂದವಾಗಿದೆ, ನಿಧಾನವಾಗಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ನ್ಯಾಚನ್ನು ಕೊಟ್ಟು ಇನ್ನೊಂದು ಸಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಿದ್ದೀನಿ. ಸ್ಲೀವ್ ಶೇಪ್ ಕರೆಕ್ಟಾಗಿ ಬಂದಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಸಾಕಾಗುತ್ತಾ ಅಂದ್ಬಿಟ್ಟು. ಕರೆಕ್ಟಾಗಿ ಸಾಕಾಗುತ್ತೆ ನೋಡಿ. ಫೋಲ್ಡಿಂಗ್ ಹತ್ರದಿಂದ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಕ್ಲಾತ್ ಬಿಟ್ಕೊಂಡು ಕರೆಕ್ಟಾಗಿದೆ. ಈಗ ಸ್ಲೀವ್ಸು ಓಪನ್ ಮಾಡಿಟ್ಕೊಂಡು ಆಪೋಸಿಟ್ಗೆ ಹಾಕ್ಕೊಳ್ಬೇಕು. ನಾವು ಫ್ರಂಟ್ ಶೇಪ್ ಕಟ್ ಮಾಡೋದಕ್ಕೋಸ್ಕರ ಆಪೋಸಿಟ್ಗೆ ಹಾಕ್ಕೊಳ್ಬೇಕು. 2 ಕಲರ್ ಬ್ಲೌಸ್ ಪೀಸನ್ನು ಆಪೋಸಿಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ 4 ಪೀಸು ಸ್ಲೀವ್ಸು 4 ಪೀಸನ್ನು ಒಂದೇ ಈಕ್ವಲ್ ಆಗಿ ಹಾಕ್ಕೊಳ್ಬೇಕು. ಅದರಲ್ಲಿ 2 ಲೇಯರ್ ಮಾತ್ರ ಫ್ರಂಟ್ಗೆ ಶೇಪನ್ನು ತಗೊಳ್ಬೇಕು. ಕ್ರೀಮ್ ಕಲರ್ದು 2 ಲೇಯರು, ಬ್ಲೂ ಕಲರ್ದು 2 ಲೇಯರು ಸ್ಲೀವ್ಸ್ ಪೀಸನ್ನು ತಗೊಂಡು ಫ್ರಂಟ್ ಶೇಪನ್ನು ತೆಗಿಬೇಕು. ನೋಡಿ ನೀಟಾಗಿ ಹಾಕ್ಕೊಂಡಿದ್ದಾಯಿತು. ಸೆಂಟ್ರಿಗೆ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ ಸ್ಲೀವ್ಸು ಸೆಂಟ್ರ್ ಪಾರ್ಟ್ಗೆ. ಈಗ ಬ್ಲೂ ಕಲರ್ 2, ಕ್ರೀಮ್ ಕಲರ್ 2 ಟೋಟಲಾಗಿ 4 ಲೇಯರ್ಗೆ ಫ್ರಂಟ್ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಡ್ತಾಯಿದ್ದೀನಿ. ಇಷ್ಟು ಕಂಪ್ಲೀಟ್ ಆದರೆ ಸ್ಲೀವ್ಸ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ಗೆ ಬ್ಲೂ ಕಲರ್ 4 ಪೀಸು, ಕ್ರೀಮ್ ಕಲರ್ 4 ಪೀಸನ್ನು ತಗೊಂಡಿದ್ದೀನಿ. ಎಡ್ಜಸ್ಸು ಈಕ್ವಲ್ ಆಗಿ ಇಟ್ಕೊಂಡಿದ್ದಾದಮೇಲೆ ಅಳತೆ ಬ್ಲೌಸಿಂದ ಮಾರ್ಕನ್ನು ಮಾಡ್ತಿದ್ದೀನಿ ನೋಡಿ. ಕ್ರಾಸ್ ಬೆಲ್ಟ್ ಲೆಂತು ಎಷ್ಟಕ್ಕೆ ಬೇಕು ಅಂತೇಳ್ಬಿಟ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಒಳಗಡೆ ಕ್ಲಾತ್ ಬಿಡ್ತೀವಲ್ವ ಅದಕ್ಕೆ ಒಂದು ಮಾರ್ಕು. ಈಗ ನೋಡಿ ಈ ಕಡೆ ರೆಡಿ 3 ಕಾಲು ಬೇಕು, 4 ಕಾಲಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ನೋಡಿ. ಅಳತೆ ಬ್ಲೌಸಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ರೆಡಿ ಈ ಕಡೆ ಕೊನೆಗೆ 2 ಕಾಲು ಬೇಕು ಪ್ಲಸ್ 1 ಇಂಚು 3 ಕಾಲಿಗೆ ಒಂದು ಮಾರ್ಕನ್ನು ಮಾಡಿಬಿಟ್ಟು ಶೇಪನ್ನು ಕೊಡಬೇಕು. ನಾನು ಲೈಟಾಗಿ ಶೇಪ್ ಕೊಟ್ಟಿದ್ದೀನಿ, ಸಾಕಾಗುತ್ತೆ. ಇಷ್ಟು ಲೈಟಾಗಿ ಶೇಪ್ ಕೊಟ್ಟರೆ, ಕರ್ವ್ ಜಾಸ್ತಿ ಏನು ಕೊಡಬೇಕಾಗಿಲ್ಲ, ಇಷ್ಟು ಕೊಟ್ಟರೆ ಸಾಕು. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಈ ಸೈಡು ಒಂದು ನ್ಯಾಚನ್ನು ಕೊಡ್ತಿದ್ದೀನಿ ನೋಡಿ. ಇದು ಮೇನ್ ಪೀಸು ಅಂತ ಗೊತ್ತಾಗೋದಕ್ಕೋಸ್ಕರ. ಇನ್ನು ಎಕ್ಸ್ಟ್ರಾ ಕ್ಲಾತ್ ಉಳಿದ್ರೆ ಇನ್ನೂ ಒಂದು ಲೇಯರು ಕಟ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ಮೇನ್ ಇಂಪಾರ್ಟೆಂಟು 2 ಲೇಯರ್ ಸಾಕು. ಈಗ ಉಳಿದಂಥ ಕ್ಲಾತಲ್ಲಿ ಕ್ರಾಸ್ ಪೀಸು ಪೈಪಿಂಗ್ ಕೊಡೋದಕ್ಕೋಸ್ಕರ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟು ನೀಟಾಗಿ ಕ್ರಾಸಾಗಿ ಪೀಸನ್ನು ಸೆಟ್ ಮಾಡಿಕೊಂಡು 1 ಇಂಚ್ ಅಗಲಕ್ಕೆ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಕೊಡೋದಕ್ಕೋಸ್ಕರ. ನಾರ್ಮಲ್ ಪೈಪಿಂಗ್ಗೋಸ್ಕರ ಕಟ್ ಮಾಡ್ತಿದ್ದೀನಿ ಇದು. ಇನ್ನು ನಿಮಗೆ ಈ ಬ್ಲೌಸ್ ಕಟ್ಟಿಂಗ್ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಅಥವಾ ಅರ್ಥ ಆಗಿಲ್ಲ ಅಂದರೆ ಎಲ್ಲಿ ಅರ್ಥ ಆಗಿಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 2 ಸಲ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ.
ನೋಡಿ ಕ್ರಾಸ್ ಪೀಸ್ಗೆ ಹಾಗೆ ನೀಟಾಗಿ ಇನ್ನೊಂದು ಸಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸ್ ಎಷ್ಟು ನೀಟಾಗಿ ಕಟ್ ಮಾಡಿರ್ತೀವಿ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ. ಪೈಪಿಂಗ್ ನೀಟಾಗಿ ಇಟ್ಟಿದ್ರೆ ಬ್ಲೌಸು ಲುಕ್ ಚೆನ್ನಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನೋಡಿ 2 ಕಲರ್ಗೆ ಕ್ರಾಸ್ ಪೀಸ್ ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರೋ ಕ್ಲಾತಲ್ಲಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಕ್ಲಾತ್ ಉಳಿಯುತ್ತೆ. ಕ್ರಾಸ್ ಬೆಲ್ಟ್ ಆಯಿತು. ಸ್ಲೀವ್ಸು ನೋಡಿ 2 ಕಲರ್ದು ಸ್ಲೀವ್ಸೂ ಇದೆ. ಹಾಗೆಯೇ ನೆಕ್ಸ್ಟು ಫ್ರಂಟ್ ಪಾರ್ಟು 2 ಕಲರ್ದು ಫ್ರಂಟ್ ಪಾರ್ಟು. ನೆಕ್ಸ್ಟು ಬ್ಯಾಕು 2 ಕಲರ್ದು ಬ್ಯಾಕ್ ಪಾರ್ಟು. 2 ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೂ ಕ್ಲಾತ್ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇವ್ರದ್ದು ಕ್ಲಾತು 1.5 ಮೀಟರ್ ಇದ್ದಿದ್ದರಿಂದ ಆರಾಮಾಗಿ ಸೆಟ್ ಆಗಿದೆ. ಕ್ಲಾತು ಶಾರ್ಟೇಜ್ ಏನೂ ಆಗಿಲ್ಲ. ಇನ್ನು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಪೂರ್ತಿ ವಿಡಿಯೋ ನಾವು ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ನಾನು ತಿಳ್ಕೊಂಡಾಗುತ್ತೆ ಎಷ್ಟು ಜನ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಾರೆ ಅನ್ನೋದು ನನಗೂ ಗೊತ್ತಾಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೂ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.